ಇಲ್ಲಿ ಬಂದಿರುವಂಥದ್ದು ಏನು ಅಂದರೆ, ಸುಮಲತಾ ಇದ್ದಕ್ಕಿದ್ದಂಗೆ ಒಂದು ಪೋಸ್ಟ್ ಹಾಕ್ತಾರೆ, ತಮ್ಮನ್ನು ತಾವು ಹೀರೋ ಅಂದ್ಕೊಂಡ್ಬಿಟ್ಟಿರ್ತಾರೆ, ತಮ್ಮ ತಪ್ಪುಗಳನ್ನು ಬೇರೆಯವ್ರ ಮೇಲೆ ಹಾಕ್ತಾರೆ. ಇದು ಹಾಗಾದರೆ ಈ ಸುಮಲತಾ ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ಅನ್ನುವಂಥ ಒಂದು ಪ್ರಶ್ನೆ ಮೇಡಮ್. ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ರೀ. ಈಗ ಫಸ್ಟ್ ಆಫ್ ಆಲ್ ನಾನು ಹೋಗಿ ಸೋಷಿಯಲ್ ಮೀಡಿಯಾಲಿ ನನ್ನ ಯಾರು ಟ್ರ್ಯಾಕ್ ಮಾಡ್ತಿದ್ದಾರೆ, ನನ್ನ ಫಾಲೋ ಮಾಡ್ತಿದ್ದಾರೆ, ಯಾರು ಅನ್ಫಾಲೋ ಮಾಡ್ತಿದ್ದಾರೆ ಅನ್ನೋದು ನಾನು ಗಮನದಲ್ಲೇ ಇಟ್ಕೊಳ್ಳಲ್ಲ. ನಾನು ಐ ಡೋಂಟ್, ಅದಕ್ಕೆ ಟೈಮು ಇಲ್ಲ, ಅದಕ್ಕೆ ನಾನು ಸೋಷಿಯಲ್ ಮೀಡಿಯಾಗೆ ನಾನು ಅಷ್ಟೂನು ಇಂಪಾರ್ಟೆನ್ಸ್ ಕೊಡಲ್ಲ. ಓನ್ಲಿ ಇಟ್ಸ್ ಟೂಲ್ ಆಫ್ ಕಮ್ಯುನಿಕೇಶನ್. ನನಗೆ ಅದು ಯಾವ್ದು ಜನರಲ್ ಪೋಸ್ಟ್ ಹಾಕ್ತೀನಿ, ಬರ್ತ್ಡೇ ವಿಶಸ್ ಹಾಕ್ಬೇಕಾದ್ರೆ ಹಾಕ್ತೀನಿ, ಅಥವಾ ಅಲ್ಲಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲೋ ಟ್ವಿಟರ್ ಅಲ್ಲೋ ಏನಾದ್ರೂ ಒಂದು ಲೈಫ್ ಟ್ರೂತ್ಸ್ ಅಂತೀವಲ್ಲ, ಜೀವನದ ಒಂದು ಅಂಶಗಳ ಬಗ್ಗೆ ಏನಾದ್ರೂ ಪೋಸ್ಟ್ ಅದು ಕನ್ವೆ ಮಾಡ್ಬೇಕು ಅನ್ನಿಸ್ದಾಗ ನಾನು ಕನ್ವೆ ಮಾಡ್ತೀನಿ ಹೊರತು ಯಾರೋ ಒಬ್ಬರ ಪರ್ಸನಾಲಿಟಿನ ಒಬ್ಬರನ್ನ, ಅದು ನನಗೆ ಇಷ್ಟು ಹತ್ರದವರನ್ನ ನಾನು ಅಲ್ಲಿ ಮೀನ್ ಮಾಡಿ ಉದ್ದೇಶಿಸಿ ಆ ರೀತಿ ಮಾತಾಡೋ ಒಂದು ಕೆಟ್ಟ ಅಭ್ಯಾಸ ನನಗೆ ಯಾವತ್ತೂ ಇಲ್ಲ. ಅದು ದಟ್ ಇಸ್ ಇಂಪಾಸಿಬಲ್. ನಾನು ಆ ಕೆಲಸ ಮಾಡೋಕ್ಕೂ ಹೋಗಲ್ಲ. ಇನ್ನೊಂದೇನು ಅಂದ್ರೆ, ಎಲ್ಲರೂ ಹೇಳ್ತಾ ಇರೋದು ಅವ್ರು ಅನ್ಫಾಲೋ ಮಾಡಿದ್ರು ಅದಕ್ಕೆ ಇವ್ರು ರಿಯಾಕ್ಟ್ ಮಾಡಿದ್ರು ಅನ್ನೋ ತರ ಈಗ ಪ್ರೊಜೆಕ್ಟ್ ಆಗ್ತಾ ಬಂದಿದೆ ಬೆಳಗ್ಗೆಯಿಂದಾನು ನಾನು ನೋಡ್ತಾ ಇದ್ದೀನಿ. ಆಕ್ಚುಲಿ ನಾನು ಅದಾದ್ಮೇಲೆ ನಾನು ಹೋಗಿ ನೋಡ್ದೆ ದರ್ಶನ್ ಹ್ಯಾಂಡಲ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಥವಾ ಟ್ವಿಟರ್ ಅಲ್ಲಿ ಅವರು 0 ಫಾಲೋವರ್ಸ್ ಅಲ್ಲಿ ಇದ್ದಾರೆ. ಆದ್ರೆ ಯಾರನ್ನೂ ಫಾಲೋ ಮಾಡ್ತಿಲ್ಲ. ಇನ್ಕ್ಲೂಡಿಂಗ್ ಅವ್ರ ಮಗನೂ ಇದ್ರೆ ಅನ್ಸುತ್ತೆ ಅದ್ರಲ್ಲಿ, ವಿನೀಶ್ನ. ಅದನ್ನು ನಾನು ನ್ಯೂಸ್ ಅಲ್ಲಿ ನೋಡಿದೆ, ನನಗ್ ಗೊತ್ತಿಲ್ಲ ಆಕ್ಚುಲಿ ಕರೆಕ್ಟ್ ಆಗಿ ಅವ್ರು ಯಾರ್ಯಾರನ್ನ ಫಾಲೋ ಮಾಡ್ತಿದ್ರು ಅಂತ. ಬಟ್ ವಿನೀಶ್ನು ಈಸ್ ಅನ್ಫಾಲೋಡ್ ಅನ್ನೋದು ಒಂದು ನ್ಯೂಸ್ ಆರ್ಟಿಕಲ್ ಅಲ್ಲೇ ನೋಡಿದೆ. ಹಾಗಾದ್ರೆ ಮಗನಿಗೂ ತಂದೆಗೂ ಏನೋ ಪ್ರಾಬ್ಲಮ್ ಆಯ್ತು ಅಂತ ಅರ್ಥ ಮಾಡ್ಕೊಳ್ಬೋದಾ ನಾವು? ಇಟ್ ಇಸ್ ರಿಯಲಿ ಸೋಷಿಯಲ್ ಮೀಡಿಯಾಗೆ ನಾವು ತುಂಬಾ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇದೀವಿ ಎಲ್ಲೋ ಅನ್ಸುತ್ತೆ. ಬಿಕಾಸ್ ಸೋಷಿಯಲ್ ಮೀಡಿಯಾ ಅಲ್ಲಿ ಫಾಲೋ ಮಾಡೋರು ಅನ್ಫಾಲೋ ಮಾಡೋರು, ಹಾಗಾದ್ರೆ ನಿಜ ಜೀವನದಲ್ಲಿ ಯಾರನ್ನ ನಾವು ಫಾಲೋ ಮಾಡ್ತಾ ಇದೀವಿ, ಯಾರಿಗ ಹತ್ರ ಇದೀವಿ, ಯಾರ ಜೊತೆಲಿ ನಾವು ಒಳ್ಳೆ ಒಂದು ಆ ಸಂಬಂಧಗಳನ್ನ ನಾವು ಉಳಿಸ್ಕೊಂಡ್ ಬಂದ್ವಿ ಅನ್ನೋದು ಮುಖ್ಯ, ನಾಟ್ ಸೋಷಿಯಲ್ ಮೀಡಿಯಾ. ಸೋಷಿಯಲ್ ಮೀಡಿಯಾಗೆ ನಾನು ಅಷ್ಟು ಬೆಲೆ ಕೊಡೋದಿಲ್ಲ. ಅದು ಎಲ್ಲಿಡ್ಬೇಕು ಅಲ್ಲಿಡ್ಬೇಕು. ಇಟ್ ಈಸ್ ಅ ಯೂಸ್ಫುಲ್ ಟೂಲ್ ಅಂಡ್ ಅ ಡೇಂಜರಸ್ ವೆಪನ್ ಸೋಷಿಯಲ್ ಮೀಡಿಯಾ ಅನ್ನೋದು. ಸೊ ಅದನ್ನ ತುಂಬಾ ಒಂಥರ ಬಳಸೋರು ಎಷ್ಟೋ ಎಚ್ಚರದಿಂದ ಬಳಸ್ಬೇಕಾಗತ್ತೆ ಸೋಷಿಯಲ್ ಮೀಡಿಯಾನ. ಐ ಹ್ಯಾವ್ ನೆವರ್, ನಾನು ಒಂದು ಬೇಜವಾಬ್ದಾರಿ ತಂದ ಒಂದು ಹೇಳಿಕೆಗಳು ಅಥವಾ ಒಂದು ಪೋಸ್ಟ್ಗಳು ಯಾವತ್ತೂ ನನ್ನಿಂದ ನೀವು ನೋಡಿರಕ್ ಸಾಧ್ಯನೇ ಇಲ್ಲ. ಅಂತದ್ರಲ್ಲಿ ಅದಕ್ಕೆ ಆಶ್ಚರ್ಯ ಆಯ್ತು.